ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ಏನು ತೋರ್ಸಾತೀನಿ ಅಂದ್ರೆ ನೋಡ್ರಿ, ನಮ್ಮ ಮನೆ ಹತ್ರ ನಾವಿಲ್ಲಿ ಬಂದಿತ್ತು, ಹಂಗೆ ಸುಮ್ಮ ಒಂದು ಶೂಟ್ ಮಾಡಿದ್ದೆ. ಇವತ್ತು ಏನು ರೆಸಿಪಿ ತೋರಿಸ್ತೇನೆ ಅಂದ್ರೆ ನಮ್ಮ ಮನೆ ಒಳಗೆ ನಾವು ಪಕೋಡ ಹೆಂಗೆ ಮಾಡೋದು ಅಂದ್ರೆ ಬಜ್ಜಿ ಹೆಂಗೆ ಮಾಡೋದು ಕಡ್ಲಿ ಹಿಟ್ಟಿಂದ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಇಲ್ಲಿ ಹಸಿಮೆಣ್ಸಿಕಾಯಿ ಚಟ್ನಿ ಖಾಲಿ ಆಗಿತ್ತು ನಮ್ಮ ಮನ್ಯಾಗ. ಅಂದ್ರೆ ನಮ್ಮ ಮನೆ ಒಳಗೆ ಯಾವಾಗೂ ಚಟ್ನಿ ಬೇಕಾಗ್ತೈತಿ ನಮ್ಮ ಹಸ್ಬೆಂಡ್ಗೆ. ಮೊಸರು ಜೊತೆ ಭಾಳ ಚಲೋ ಆತತಿ, ರೊಟ್ಟಿ ಚಪಾತಿಗೆ ಚಲೋ ಆತತಿ ನೋಡ್ರಿ. ಇದನ್ನು ಒಂದು ಬಾಕ್ಸಿಗೆ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊತನು. ಇದೇನು ಭಾಳ ಏನು ಇದನ್ನಿಲ್ಲ, ಸಿಂಪಲ್ಲಾಗಿ ಮಾಡಿದ್ದು. ಇದನ್ನು ಲಾಂಗ್ ವಿಡಿಯೋದಾಗ ಹಾಕೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಕೊಂಡು ಬರ್ರಿ. ಮತ್ತು ಇಲ್ಲಿ ಬೆಳಗ್ಗೆ ತಿಂಡಿಗೆ ಅಂಥೇಳಿ ಅಂದರೆ ನಾಷ್ಟಕ್ಕೆ ಸಂದ್ರವಾದ ಉಪ್ಪಿಟ್ಟು ಮಾಡೀನಿ. ಅಂದರೆ ನನಗೆ ನಮ್ಮ ಮಗಳಿಗೆ ಅಷ್ಟೇ, ನಮ್ಮ ಹಸ್ಬೆಂಡ್ ಏನು ಜಾಸ್ತಿ ಉಪ್ಪಿಟ್ಟದು ತಿನ್ನಂಗಿಲ್ಲ. ನಾವು ಅವ್ರಿಗೆ ಚಪಾತಿ ರೊಟ್ಟಿನ ಮಾಡ್ತೀವಿ ಯಾವಾಗಲೂ. ಮತ್ತು ಇಲ್ಲಿ ಶನಿವಾರ ಇರೋದ್ರಿಂದ ಸ್ಕೂಲಿಗೆ ನನ್ನ ಮಗಳಿಗೆ ರೆಡಿ ಆಗೋಕ್ಕೆ ಆಗತ್ತೇಳು. ಹಂಗೆ ಲಕ್ಕಿಗಿನ ಚೂರು ಹಾಕಿಕೊಟ್ಟ. ಹಂಗೆ ಇಲ್ಲಿ ಜಡೆಯನ್ನು ಹಾಕ್ಬೇಕಂಥೇಳಿ ತಲೆ ಬಾಚಾಕತ್ತೀನಿ. ಎರಡು ಜಡೆಯನ್ನು ಹಾಕಿಬಿಟ್ಟೆ. ಇವಾಗ ಮೊದಲಿಗೆ ಇಲ್ಲಿ ನಾನು ಉದ್ದುದ್ದಕ್ಕೆ ಉಳ್ಳಾಗಡ್ಡಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅಚ್ಚಿ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ. ಮೊದಲೊಂದು ಚೂರು ಹಾಕ್ಕೊಂಡಿನಿ, ಮತ್ತೊಂದು ಜರ ಬೇಕಂತ ಹೇಳಿ ಹಾಕ್ಕೊಳಕತ್ತೀನಿ. ಅಂತ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ನೋಡ್ರಿ, ನಾನು ಕಡ್ಲಿ ಹಿಟ್ಟು ಜಾಸ್ತಿ ಏನು ಹಾಕ್ಕೊಳಕತ್ತಿಲ್ಲ, ಚೂರ ಹಾಕ್ಕೊಳಕತ್ತಿರೋದು ಅಂದ್ರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ. ತುಂಬಾ ಈಸಿಯಾಗಿ ಬಂದಿತ್ತು ಇದು. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನೀವು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತಾನೆ. ಒಂದು ಚೂರು ನೀರು ಹಾಕಿ ಇದನ್ನು ಕಲಿಸ್ಕೊಳಕತ್ತೀನಿ. ಭಾಳ ನೀರು ಹಾಕಂಗಿಲ್ಲ, ಜರಾನ ಹಾಕಿ ಇದನ್ನು ಕಲಿಸ್ಕೊಳಕತ್ತಿದ್ನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರ ಹಾಕೋರಿ. ನನಗೆ ಭಾಳೇನು ಖಾರ ಏನು ಹತ್ತಂಗಿಲ್ಲ, ಸ್ವಲ್ಪ ಹತ್ತವು. ಅದಕ್ಕೆ ನನ್ನ ಮಗಳಿಗೇನು ಭಾಳ ಖಾರ ಆದ್ರೆ ಇಷ್ಟ ಆಗಂಗಿಲ್ಲ ಅಂಥೇಳಿ ನೋಡ್ರಿ. ಈ ರೀತಿ ನಮ್ಮ ಮನೆ ಒಳಗೆ ನಾವು ಪಕೋಡ ಮಾಡ್ತೀವಿ, ಅಂದ್ರೆ ಬಜ್ಜಿ ಮಾಡ್ತೀವಿ. ನಾವೇನು ಪಕೋಡ ಅನ್ನೋಂಗಿಲ್ಲ, ಬಜ್ಜಿನೇ ಅನ್ನೋದು. ಈ ರೀತಿ ಸ್ನ್ಯಾಕ್ಸ್ ಸಂಜೆ ಟೀ ಜೊತೆ ನಾವು ಮಾಡಿದ್ವಿ. ಭಾಳ ಚಲೋ ಆಗಿ ಬಂದಿತ್ತು ರೀ. ನಿಮಗೇನಾದರೂ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತನು. ನಾಳೆ ನಿಮಗೆ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದು ನೋಡಿ ಯಾವ ರೀತಿ ಇದೆ ಅಂತ, ಇದನ್ನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಪ್ಲೀಸ್ ಒಮ್ಮೆ ನೋಡ್ಕೊಂಡು ಬರ್ರಿ. ಯಾರಿಗೆಲ್ಲ ಸಜ್ಜಿ ರೊಟ್ಟಿ ಬರೋಂಗಿಲ್ಲ ಇದನ್ನು ಟ್ರೈ ಮಾಡಿರಿ, ಭಾಳ ಚಲೋ ಹಂಗೆ ಬರ್ತಾವೆ. ತುಂಬಾ ಈಜಿ ಐತ್ರಿ ಇದನ್ನು ನೀವು ನೋಡ್ತೀರಾ ಅಂತ ಅನ್ಕೋತೀನಿ. ಇಲ್ಲಿಗೆ ನನ್ನ ಲಾಗನ್ನು ಮುಗಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.